राजाधिराज सद्गुरुनाथ श्री भवसाई महाराज की जय। राजाधिराज सद्गुरुनाथ श्री सिद्धरामेश्वर महाराज की जय। राजाधिराज सद्गुरुनाथ श्री गणपतराव महाराज की जय। राजाधिराज सद्गुरुनाथ महाराज की जय। ಶ್ರೀ ಸಮರ್ಥ ಸದ್ಗುರು ಗಣಪತರಾವ್ ಮಹಾರಾಜ್ ಕನ್ನೂರ್ ಶಾಂತಿಕುಟಿ ಟ್ರಸ್ಟ್ ಹಾಗೂ ಭಾರತೀಯ ಸುರಾಜ್ಯ ಸಂಸ್ಥೆ ಮತ್ತು ಶ್ರೀ ಶೈಲೇಶ್ವರ ವಿದ್ಯಾಕೇಂದ್ರ ಸಂಡೂರ್ ಇವರ ಸಂಯುಕ್ತಾಶ್ರಯದಲ್ಲಿ 24ನೇ ವರ್ಷದ ಉಚಿತ ಶೈಕ್ಷಣಿಕ ಆಧ್ಯಾತ್ಮಿಕ ಬೇಸಿಗೆ ಶಿಬಿರ ಶಾಂತಿಕುಟೀರ್ ಆಶ್ರಮದಲ್ಲಿ ಏಪ್ರಿಲ್ 10ರಿಂದ ಮೇ 10ರವರೆಗೆ ನಡೆದಿದ್ದು, ಶಿಬಿರದ ಪ್ರಮುಖ ಅಂಶಗಳನ್ನೊಳಗೊಂಡ ವರದಿಯನ್ನು ಈಗ ತಮ್ಮ ಮುಂದೆ ಪ್ರಸ್ತುತಪಡಿಸಲಿದ್ದೇವೆ. 24 ವರ್ಷ ಪೂರೈಸಿ ರಜತ ಮಹೋತ್ಸವದತ್ತ ಸಾಗುತ್ತಿರುವ ಈ ಶಿಬಿರದ ಪ್ರಮುಖ ರೂವಾರಿಗಳು ಶ್ರೀ ಸಮರ್ಥ ಸದ್ಗುರು ಗಣಪತರಾವ್ ಮಹಾರಾಜರು. ಗ್ರಾಮೀಣ ಭಾಗದ ಮಕ್ಕಳಲ್ಲಿ ನೈತಿಕ ಮೌಲ್ಯಗಳನ್ನು ಬೆಳೆಸುವ ಹಾಗೂ ಶೈಕ್ಷಣಿಕ ಪ್ರಗತಿಗೆ ವೇದಿಕೆ ಒದಗಿಸುವ ನಿಟ್ಟಿನಲ್ಲಿ ಕನ್ನೂರಿನ ಶ್ರೀ ಸಮರ್ಥ ಸದ್ಗುರು ಗಣಪತರಾವ್ ಮಹಾರಾಜರು ಈ ಬೇಸಿಗೆ ಶಿಬಿರವನ್ನು 1 ತಿಂಗಳು ನಡೆಯುವಂತೆ ಆರಂಭಿಸಿದರು. ಈಗ ಸಮರ್ಥ ಸದ್ಗುರು ಗಣಪತರಾವ್ ಮಹಾರಾಜರ ಬಗ್ಗೆ ಶಿಬಿರದ ವಿದ್ಯಾರ್ಥಿನಿ ಕುಮಾರಿ ಲಕ್ಷ್ಮೀ ದೊಡಮನಿ 9ನೇ ತರಗತಿ ನಮ್ಮೆಲ್ಲರಿಗೂ ತಿಳಿಸಿಕೊಡಲಿದ್ದಾರೆ. हरिओम। राजाधिराज सद्गुरुनाथ महाराज की जय। साहित्य संगीत कला विना साक्षात् उच्च विषाण विना ಋಣಂ ನ ಗಾದನಪ್ತಿ ಜೀವಮಾನ ತದ್ಭಾಗದೇಯಂ ಪರಮಂ ಪಶುನಾಮ. ಇದರ ಅರ್ಥವೇನೆಂದರೆ, ಸಾಹಿತ್ಯ ಸಂಗೀತ ಕಲೆಗಳಲ್ಲಿ ಆಸಕ್ತಿ ಇಲ್ಲದೆ ಇರುವವನು, ಬಾಲಕೋಡುಗಳು ಇಲ್ಲದೆ ಇರುವ, ಕಣ್ಣಿಗೆ ಕಾಣಿಸುತ್ತಿರುವ ಪಶುವೇ ಆಗಿದ್ದಾನೆ. ಹುಲ್ಲನ್ನು ತಿನ್ನದೆ ಅವನು ಬದುಕುತ್ತಿದ್ದಾನೆ ಎಂಬ ವಿಷಯವು ಪಶುಗಳಿಗೆ ದೊಡ್ಡ ಭಾಗ್ಯವಾಗಿದೆ. ಈಗ ನಾನು ಪರಮ ಪೂಜ್ಯ ಸದ್ಗುರು ಸಮರ್ಥ ಗಣಪತರಾವ್ ಮಹಾರಾಜರ ಬಗ್ಗೆ ಸ್ವಲ್ಪ ಹೇಳುತ್ತೇನೆ. ಈಗ ಮಹಾರಾಜರಿಗೆ ಅವರ ಬಾಲ್ಯದಲ್ಲಿ ಗಣಪ ಮತ್ತು ಗಣಪತಿ ಎಂದು ಕರೆಯುತ್ತಿದ್ದರು. ಈಗ ನಾನು ನೇರವಾಗಿ ಅವರ ಶಾಲೆಯಲ್ಲಿ ನಡೆದ ಒಂದು ಘಟನೆಯ ಬಗ್ಗೆ ಹೇಳುತ್ತೇನೆ. ಬರಬರ್ತ ಗಣಪತಿಯು ದೊಡ್ಡವನಾದನು. ಶಾಲೆಗೆ ಹೋಗುವ ವಯಸ್ಸಾಯಿತು. ವಿಜಾಪುರ ಸರ್ಕಾರಿ ಶಾಲೆ ನಂಬರ್ 5ರಲ್ಲಿ ಹೆಸರು ನೋಂದಾಯಿಸಿದರು. ಕುಶಾಗ್ರಹ ಬುದ್ಧಿ ಗಣಪತಿಯು ಯಾವಾಗಲೂ ಮೊದಲನೇ ದರ್ಜೆಯಲ್ಲಿ ಉತ್ತೀರ್ಣನಾಗುತ್ತಿದ್ದನು. ವಿದ್ಯಾರ್ಥಿ ವೇತನ ಪರೀಕ್ಷೆಯಲ್ಲಿ ವಿಜಾಪುರ ಜಿಲ್ಲೆಗೆ ಪ್ರಥಮ ಶ್ರೇಣಿಯಲ್ಲಿ ಉತ್ತೀರ್ಣನಾದನು. ಕುಶಾಗ್ರಹ ಬುದ್ಧಿ ಸತತ ಹಸನ್ಮುಖ ಹಾಗೂ ನಮ್ರ ಸ್ವಭಾವದಿಂದಾಗಿ ಎಲ್ಲಾ ವಿದ್ಯಾರ್ಥಿಗಳ ಹಾಗೂ ಶಿಕ್ಷಕರಿಗೂ ಪ್ರಿಯನಾಗಿದ್ದನು. ಶಾಲೆಯ ಮುಖ್ಯೋಪಾಧ್ಯಾಯರು ಶ್ರೀ ಗುರಪ್ಪ ಮಾಸ್ತರ್ ಅಂತೂ ಗಣಪತಿ ಕನ್ನೂರು, ಇವನು ನಮ್ಮ ಶಾಲೆಯ ಆದರ್ಶ ವಿದ್ಯಾರ್ಥಿಯಾಗಿ ನಮ್ಮ ಶಾಲೆಗೆ ಭೂಷಣನಾಗಿರುವನು ಎಂದೆನ್ನುತ್ತಿದ್ದರು. ಒಮ್ಮೆ ಶಾಲೆಯ ತಪಾಸಣೆಗಾಗಿ ಶಿಕ್ಷಣಾಧಿಕಾರಿ ಶ್ರೀ ಕೊಪ್ಪರ ಸಾಹೇಬರು ಬಂದಿದ್ದರು. ಅವರ ಪ್ರಶ್ನೆಗಳಿಗೆ ಉತ್ತರ ಕೊಡಲು ಶಿಕ್ಷಕರು ಗಣಪತಿಯನ್ನೇ ಆರಿಸಿದರು. ಅವರ ಪ್ರಶ್ನೆಗಳಿಗೆ ಸರಿಯಾಗಿ ಉತ್ತರ ಕೊಟ್ಟಿದ್ದಲ್ಲದೆ ಒಂದು ಸಂದರ್ಭದಲ್ಲಿ ಶ್ರೀ ಕೊಪ್ಪರ ಸಾಹೇಬರು ಗಣಪತಿಯನ್ನು, ನೀನು ಯಾವುದೇ ಸಂದರ್ಭದಲ್ಲಿ ಇದ್ದರೂ ಸತ್ಯವನ್ನೇ ಮಾತಾಡುತ್ತೀಯಾ ಎಂದು ಕೇಳಲು ಗಣಪತಿಯು ಹೌದು ಎಂದನು. ಹೀಗೆ ಮಾತಾಡುತ್ತಾ ಶ್ರೀ ಕೊಪ್ಪರ ಸಾಹೇಬರು ಗಣಪತಿಯನ್ನು ಪರೀಕ್ಷಿಸಲು ಆವೇಶದಿಂದ ಜೋರಾಗಿ ಸೆಳೆದುಕೊಂಡು ಅವನ ಎದೆಯ ಮೇಲೆ ಕೋಲು ಇಡುತ್ತಾ, ನೀನು ಸುಳ್ಳು ಮಾತಾಡುತ್ತೀಯೋ ಇಲ್ಲದಿದ್ದರೆ ನಿನಗೆ ಶಿಕ್ಷೆ ಕೊಡುತ್ತೀನಿ ಎಂದು ಗರ್ಜಿಸಿದರು. ಸಾಹೇಬರ ಗರ್ಜನೆಗೆ ಗಣಪತಿಯು ಅಳುಕಲಿಲ್ಲ, ಭಯಪಡಲಿಲ್ಲ. ನಾನು ಪ್ರಾಣ ಹೋದರೂ ಸರಿ ಸುಳ್ಳು ಮಾತಾಡುವುದಿಲ್ಲ ಎಂದನು. ನಾಟಕ ಮುಗಿಯಿತು. ಶ್ರೀ ಕೊಪ್ಪರ ಸಾಹೇಬರು ಖುಷಿಯಿಂದ ಗಣಪತಿಯ ಬೆನ್ನು ಚಪ್ಪರಿಸಿದರು. ಎಲ್ಲಾ ಶಿಕ್ಷಕರಿಗೂ ಬಹಳ ಆನಂದವಾಯಿತು. ಶಾಲೆಯ ವಿದ್ಯಾಭ್ಯಾಸದ ಜೊತೆಗೆ ಗಣಪತಿಯ ಭಕ್ತಿಯು ಮುಂದುವರೆದಿತ್ತು. ಅವನು ದಿನಾಲು ನರಸಿಂಹ ದೇವಸ್ಥಾನಕ್ಕೆ ಹೋಗಿ 11 ಪ್ರದಕ್ಷಿಣೆ ಹಾಕಿ ದೇವರಿಗೆ ಪ್ರಾರ್ಥಿಸುತ್ತಿದ್ದನು. ದೇವನು ಹೇಗಿದ್ದಾನೆಂದು ತಿಳಿದುಕೊಳ್ಳುವ ಸಲುವಾಗಿ ಅವನು ಕೀರ್ತನ ಪ್ರವಚನಗಳನ್ನು ಕೇಳಲು ಹೋಗುತ್ತಿದ್ದನು. ವಿಜಾಪುರದ ಹೊಸ ವಿಠಲ ಮಂದಿರದಲ್ಲಿ ಮೇಲಿಂದ ಮೇಲೆ ಕೀರ್ತನ ಪ್ರವಚನಗಳಾಗುತ್ತಿದ್ದವು. ಗಣಪತಿಯು ಈ ಎಲ್ಲಾ ಕಾರ್ಯಕ್ರಮಕ್ಕೆ ಮೊದಲೇ ಹೋಗಿ ಮುಂದೆ ಕುಳಿತು ಲಕ್ಷ್ಯಪೂರ್ವಕವಾಗಿ ಕೇಳಿ ತಿಳಿದು ವಿಚಾರ ಮಾಡಿ ಒಂದು ನಿಷ್ಕರ್ಷಕ್ಕೆ ಬರುತ್ತಿದ್ದನು. ಶಿಬಿರದ ಉದ್ಘಾಟನಾ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ವಿಜಯಪುರದ ಕೃಪಾಮಯಿ ಶಾರದಾಶ್ರಮದ ಪರಮ ಪೂಜ್ಯ ಕೈವಲ್ಯಮಯಿ ಮಾತಾಜಿಯವರು ವಹಿಸಿದ್ದರು. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಧಿಕಾರಿ ಶ್ರೀಮತಿ ಭಾರತಿ ಮನವಳ್ಳಿ ಪಾಟೀಲ್ ಇವರು ಶಿಬಿರವನ್ನು ಉದ್ಘಾಟಿಸಿದರು. ರಾಮರಾಜ್ಯ ಕಲಾಮೇಳದ ಅಧ್ಯಕ್ಷರಾದ ಶ್ರೀ ಕೃಷ್ಣ ಗುರೂಜಿಯವರು ಪ್ರಾಸ್ತಾವಿಕ ನುಡಿಗಳನ್ನಾಡಿದರು. ಶಾಂತಿಕುಟೀರ್ ಟ್ರಸ್ಟ್ನ ಅಧ್ಯಕ್ಷರು, ಗುರುಬಂಧುಗಳು, ಆಶ್ರಮದ ನಿವಾಸಿಗಳು, ಶಿಕ್ಷಕ ವೃಂದ, ನೂರಾರು ಶಿಬಿರಾರ್ಥಿಗಳು ಮತ್ತು ಪಾಲಕರು ಉದ್ಘಾಟನಾ ಸಮಾರಂಭದಲ್ಲಿ ಉಪಸ್ಥಿತರಿದ್ದರು.
ಪ್ರತಿನಿತ್ಯ ಶಿಬಿರಕ್ಕೆ ವಿದ್ಯಾರ್ಥಿಗಳು ಚೈತನ್ಯದ ಚಿಲುಮೆಯಂತೆ ಉತ್ಸಾಹಯುತರಾಗಿ ಬರುತ್ತಿದ್ದರು. ಕೆಲವು ಮಕ್ಕಳು ನಡೆದುಕೊಂಡು ಬಂದರೆ ಕೆಲವರು ಸೈಕಲ್ ಸವಾರಿಗಳು, ಇನ್ನೂ ಕೆಲವರು ಆಟೋ ಅಥವಾ ವೈಯಕ್ತಿಕ ವಾಹನದಲ್ಲಿ ಬಂದರೆ ಇನ್ನುಳಿದವರು ಶಿಬಿರದ ಬಸ್ಸುಗಳಲ್ಲಿ ಆಗಮಿಸುತ್ತಿದ್ದರು. ವರ್ತಮಾನ ಯುಗದಲ್ಲಿ ವಿದ್ಯಾರ್ಥಿಗಳು ರಜೆ ಬಂದರೆ ಸಾಕು ಆಟೋಟ, ವಿವಿಧ ಚಟುವಟಿಕೆಗಳು, ಪ್ರವಾಸ, ಮನರಂಜನೆ ಇತ್ಯಾದಿಗಳಲ್ಲಿ ತೊಡಗಿಸಿಕೊಂಡಿರುವಾಗ ಈ ಶಿಬಿರದ ವಿದ್ಯಾರ್ಥಿಗಳ ಉತ್ಸಾಹ ನೋಡಿದಾಗ ಭಾರತೀಯ ಸಂಸ್ಕೃತಿಯು ಈ ಮಕ್ಕಳಲ್ಲಿ ಮೈಗೂಡಿದೆ ಎಂದರೆ ಅತಿಶಯೋಕ್ತಿಯೇನಿಲ್ಲ. ನಮ್ಮ ಶಿಬಿರಕ್ಕೆ ಬಸ್ಸುಗಳು ಶಾಂತಿಕುಟೀರ್ ಆಶ್ರಮದ ಸುತ್ತಮುತ್ತಲಿನ ಹಳ್ಳಿಗಳಾದ ಕನ್ನೂರ್, ಮಡಸನಾಳ್, ಡೊಮನಾಳ್, ಗುಣಕಿ ಇತ್ಯಾದಿ ಗ್ರಾಮಗಳಿಂದ ವಿದ್ಯಾರ್ಥಿಗಳನ್ನು ಕರೆತರುತ್ತಿದ್ದರು. ಶಿಬಿರಾರ್ಥಿಗಳಿಗೆ ಬಸ್ಸಿನಲ್ಲಿ ಪ್ರಯಾಣ ಮಾಡುವುದೆಂದರೆ ಎಲ್ಲಿಲ್ಲದ ಉತ್ಸಾಹ. ಕೆಲವರಂತೂ ಸುಮಾರು ದೂರ ನಡೆದುಕೊಂಡು ಬಂದು ಬಸ್ಸಿನಲ್ಲಿ ಏರುತ್ತಿದ್ದರು. ಈಗಿನ ಮಕ್ಕಳಲ್ಲಿ ಪ್ರವಾಸವೆಂದರೆ ಬಸ್ಸಿನಲ್ಲಿ ಹೋಗುವಾಗ ಸಿನಿಮಾ ಸಂಗೀತ ಕೇಳುವುದು, ಪಾಶ್ಚಾತ್ಯ ರೀತಿಯ ಹಾಡುಗಳಿಗೆ ಹೆಜ್ಜೆ ಹಾಕುವುದು ಸರ್ವೇ ಸಾಮಾನ್ಯ. ಆದರೆ ನಮ್ಮ ಬಸ್ಸಿನ ಪ್ರಯಾಣ ಅದಕ್ಕೆ ಅಪವಾದವೆಂಬಂತೆ ಇದೆ. ಹೇಗೆಂದರೆ, ಬಸ್ಸಿನ ಮೇಲೆ ಸ್ವಾತಂತ್ರ್ಯ ಸೇನಾನಿಗಳ, ಸಮಾಜ ಸುಧಾರಕರ, ಕವಿಗಳ ಅನೇಕ ಚಿತ್ರಗಳನ್ನು ನೋಡಬಹುದಾಗಿತ್ತು. ಅದಲ್ಲದೆ ಪ್ರಯಾಣದ ಅವಧಿಯಲ್ಲಿ ಭಜನೆ, ಸಮರ್ಥ ಸದ್ಗುರು ಗಣಪತರಾವ್ ಮಹಾರಾಜರ ಅಷ್ಟಸೂತ್ರಗಳು, ಭಾರತೀಯ ಸುರಾಜ್ಯ ಸಂಸ್ಥೆಯ ಘೋಷಣೆಗಳನ್ನು ಕೇಳಿಸಲಾಗುತ್ತಿತ್ತು. ಈ ರೀತಿಯ ಆಲಿಸುವಿಕೆಯಿಂದ ಮಕ್ಕಳಲ್ಲಿ ವಿದ್ಯೆಯ ಜೊತೆಗೆ ಸಂಸ್ಕಾರ ಮತ್ತು ಮೌಲ್ಯಗಳನ್ನು ಬಿತ್ತಬಹುದಾಗಿದೆ ಎಂಬುದು ಸಮರ್ಥ ಸದ್ಗುರು ಗಣಪತರಾವ್ ಮಹಾರಾಜರ ಆಶಯವಾಗಿದ್ದು, ಅದರಂತೆ ಪ್ರತಿ ವರ್ಷ ನಡೆಯುತ್ತಲಿದೆ. ಸುಮ್ಮನೆ ಕುಳಿತರ ಇನ್ನು ಮುಂದೆ ನಾಗಿತ್ತ, ಇನ್ನು ಮುಂದೆ ಸಾಗಿತ್ತ. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ, ಭಾರತ ಸಂವಿಧಾನ ಶಿಲ್ಪಿಯಾದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ಹರ ಹರ ಮಹಾದೇವ್, ಹರ ಹರ ಮಹಾದೇವ್. ಜೈ ಶಿವಾಜಿ, ಜೈ ಶಿವಾಜಿ, ಜೈ ಭವಾನಿ, ಜೈ ಭವಾನಿ. ಮಾಸ್ಟರ್ ಬ್ಲಾಸ್ಟರ್ ಸಚಿನ್ ತೆಂಡೂಲ್ಕರ್ ಅವರಿಗೆ, ಮಾಸ್ಟರ್ ಬ್ಲಾಸ್ಟರ್ ಸಚಿನ್ ತೆಂಡೂಲ್ಕರ್ ಅವರಿಗೆ ದಾರು ಕುಡಿಯೋದು, ದಾರು ಕುಡಿಯೋದು, ಸಿಗರೇಟ್ ಸೇದೋದು, ಸಿಗರೇಟ್ ಸೇದೋದು ಆಲಸ್ಯವು ಆದರೆ ಈ ಶಿಬಿರದಲ್ಲಿ ಕೇವಲ ಭಜನೆ, ಹಾಡು, ಮೌಲ್ಯಗಳನ್ನೇ ಹೇಳುತ್ತಿದ್ದರಾ? ಇಲ್ಲ. ಈ ಶಿಬಿರದಲ್ಲಿ ಶ್ರಮದಾನ, ಯೋಗ ಶಿಕ್ಷಣ, ಸಂಗೀತ, ಶೈಕ್ಷಣಿಕ ತರಗತಿಗಳಾದ ವಿಜ್ಞಾನ, ಕಂಪ್ಯೂಟರ್, ವೇದಿಕ್ ಮ್ಯಾಥ್ಸ್, ಅಬ್ಯಾಕಸ್, ಪ್ರಿಂಟ್ ಹ್ಯಾಂಡ್ ರೈಟಿಂಗ್, ಪಠ್ಯೇತರ ಚಟುವಟಿಕೆಗಳಾದ ಚಿತ್ರಕಲೆ, ಕರಕುಶಲ ಸಾಮಗ್ರಿಗಳನ್ನು ತಯಾರಿಸುವುದನ್ನು ಕೂಡ ಹೇಳಿಕೊಡಲಾಗುತ್ತಿತ್ತು. ಪ್ರತಿನಿತ್ಯ ಮನೋರಂಜನಾ ಆಟಗಳನ್ನು ಆಡಿಸಿ ವಿದ್ಯಾರ್ಥಿಗಳಲ್ಲಿ ಉತ್ಸಾಹ ಬತ್ತದಂತೆ ಕಾಳಜಿ ವಹಿಸಲಾಗುತ್ತಿತ್ತು. गिरीश नरेश परेश महेश विलेशय भूषण
शम्भो शङ्कर शरणं मे तव चरणयुगम् भूमया दिव्यसुमङ्गलविग्रहया लिङ्गित्वा माङ्गविभो साङ्ग सदा शिव शम्भो शङ्कर शरणं मे तव चरणयुगम् ಮಕ್ಕಳ ಉತ್ಸಾಹವನ್ನು ದ್ವಿಗುಣಗೊಳಿಸಲು ಅನೇಕ ಸಂಪನ್ಮೂಲ ವ್ಯಕ್ತಿಗಳನ್ನು ಶಿಬಿರಕ್ಕೆ ಆಹ್ವಾನಿಸಿ ಕಥೆ, ಕವನ, ಸಹಜ ಕಲಿಕಾ ವಿಧಾನ, ಕೌತೂಹಲ ಸಂಗತಿಗಳು ಇತ್ಯಾದಿಯನ್ನು ಹೇಳಿಸಲಾಗುತ್ತಿತ್ತು. ಸಂಪನ್ಮೂಲ ವ್ಯಕ್ತಿಗಳಲ್ಲಿ ಬೆಂಗಳೂರಿನ ಶ್ರೀ ಭರತರಾಜ್ ಸರ್ ಕೂಡ ಒಬ್ಬರಾಗಿದ್ದರು. ದೇಶದ ಶೈಕ್ಷಣಿಕ ಇತಿಹಾಸದಲ್ಲಿ ಮಕ್ಕಳ ಶ್ರೇಯೋಭಿವೃದ್ಧಿಗೆ ಕರ್ನಾಟಕ ರಾಜ್ಯದ ಮಠಮಾನ್ಯಗಳು, ಮಠಾಧೀಶರು, ಸತ್ಪುರುಷರು, ಆಶ್ರಮಗಳು ನೀಡಿದ ಕೊಡುಗೆ ತುಂಬ ಅನನ್ಯವಾದದ್ದು. ಅಂಥ ಶ್ರೇಷ್ಠ ಪರಂಪರೆಗೆ ಸೇರಿದ ನಮ್ಮ ವಿಜಯಪುರ ಜಿಲ್ಲೆಯ ಶ್ರೇಷ್ಠ ಸತ್ಪುರುಷರಾಗಿದ್ದ ಸದ್ಗುರು ಸಮರ್ಥ ಶ್ರೀ ರಾಜರ ಸಂಕಲ್ಪದಂತೆ ಕೊನ್ನೂರಿನ ಶಾಂತಿ ಕುಟೀರದಲ್ಲಿ ಪ್ರತಿ ವರ್ಷವೂ ಬೇಸಿಗೆ ಶಿಬಿರವನ್ನು ಆಯೋಜಿಸಲಾಗುತ್ತಿದೆ. ಈ ಒಂದು ಶೈಕ್ಷಣಿಕವಾಗಿ ಮಕ್ಕಳ ಶ್ರೇಯೋಭಿವೃದ್ಧಿಗಾಗಿ ಉಚಿತ ಆಧ್ಯಾತ್ಮಿಕ ಶಿಬಿರವನ್ನು ಕಳೆದ 24 ವರ್ಷಗಳಿಂದ ನಡೆಸಿಕೊಂಡು ಬಂದಿರುವುದು ನಿಜಕ್ಕೂ ಅಭಿಮಾನದ ಸಂಗತಿ. ಪ್ರಸ್ತುತ ನಮ್ಮ ಶ್ರೀ ಕೃಷ್ಣ ಗುರೂಜಿಯವರು ಅತ್ಯಂತ ಶ್ರದ್ಧೆ, ತಾಳ್ಮೆ, ತಾಯಿ ಹೃದಯದ ನೆರಳಲ್ಲಿ ಈ ಶಿಬಿರವನ್ನು ಗುರುಗಳ ಸಂಕಲ್ಪದಂತೆ ಪ್ರತಿ ವರ್ಷವೂ ನಡೆಸಿಕೊಂಡು ಹೊರಟಿದ್ದಾರೆ. ಪ್ರತಿ ವರ್ಷ ಸುಮಾರು 500ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಈ ಶಿಬಿರದ ಪ್ರಯೋಜನವನ್ನು ಗ್ರಾಮೀಣ ಭಾಗದ ಅನ್ನದಾತರ ಮಕ್ಕಳು ಪಡೆಯುತ್ತಿರುವುದು ನಿಜಕ್ಕೂ ಅಭಿಮಾನದ ಸಂಗತಿ. ನಾನು ಕೂಡ ಕಳೆದ 13 ವರ್ಷಗಳಿಂದ ಈ ಶಿಬಿರದಲ್ಲಿ ಪಾಲ್ಗೊಳ್ಳುತ್ತಿದ್ದೇನೆ. ಸಮಾರಂಭದಲ್ಲಿ ಪಾಲ್ಗೊಳ್ಳುವುದರ ಜೊತೆಗೆ ಮಕ್ಕಳೊಂದಿಗೆ ಸಂವಾದ ನಡೆಸುತ್ತಾ ಬಂದಿದ್ದೇನೆ. ಈ ಮಕ್ಕಳು ಈ ನಾಡಿನ ಭವಿಷ್ಯದ ಆಶಾಕಿರಣಗಳಾಗಿ ಸಂಸ್ಕಾರವಂತ ಪ್ರಜೆಗಳಾಗಿ ರೂಪುಗೊಳ್ಳುವಲ್ಲಿ ಕೊನ್ನೂರಿನ ಶ್ರೀ ಗಣಪತರಾವ್ ಮಹಾರಾಜರ ಶಾಂತಿ ಕುಟೀರ ಕೈಗೊಳ್ಳುತ್ತಿರುವ ಕಾರ್ಯ ನಿಜಕ್ಕೂ ಶ್ಲಾಘನೀಯವಾದದ್ದು. ಅದು ಹೀಗೆ ಮುಂದುವರಿಯಲಿ ಎನ್ನುವುದು ನನ್ನ ಸದಾಶಯವಾಗಿದೆ. ಇದಕ್ಕೆ ಸಹಕರಿಸುತ್ತಿರುವ ಸಕಲರನ್ನೂ ನಾನು ಅತ್ಯಂತ ಕೃತಜ್ಞತೆಯಿಂದ ಅಭಿಮಾನಪೂರ್ವಕವಾಗಿ ಅಭಿನಂದಿಸುತ್ತೇನೆ. ಪ್ರಸ್ತುತ ಘಟ್ಟದಲ್ಲಿ ವಿದ್ಯಾರ್ಥಿಗಳಿಗೆ ಸಾಮಾನ್ಯ ಜ್ಞಾನ ಅಂದರೆ ಜನರಲ್ ನಾಲೆಜ್ ತುಂಬಾ ಅವಶ್ಯಕ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಈ ಸಾಮಾನ್ಯ ಜ್ಞಾನದ ತಿಳುವಳಿಕೆ ತುಂಬಾ ಅಗತ್ಯವಾಗಿ ಬೇಕಾಗಿದೆ. ಇದರ ಮಹತ್ವವನ್ನು ಅರಿತು ಚಾಣಕ್ಯ ಕೆರಿಯರ್ ಅಕಾಡೆಮಿ ಹಾಗೂ ಅಗಸ್ತ್ಯ ಫೌಂಡೇಶನ್ನ ಅನೇಕ ಉಪನ್ಯಾಸಕರು ಶಿಬಿರಕ್ಕೆ ಆಗಮಿಸಿ ಜನರಲ್ ನಾಲೆಜ್ ಬಗ್ಗೆ ವಿವರಿಸಿ ಹೇಳಿದರು. ಸವದತ್ತಿಯ ಶ್ರೀ ಪ್ರಸನ್ನ ಬಾಪು ದೀಕ್ಷಿತ್ರವರು ಕೂಡ ಆಗಮಿಸಿ
ಮಕ್ಕಳಿಗೆ ಸಂಸ್ಕಾರ ಮತ್ತು ಮೌಲ್ಯಗಳ ಮಹತ್ವ ತಿಳಿಸಿ ಆಶೀರ್ವಚನ ನೀಡಿದರು. ವರ್ತಮಾನ ಯುಗ ವಿಜ್ಞಾನ ಯುಗವೆಂದೇ ಭಾವಿಸಲಾಗುತ್ತಿದೆ. ವಿಜ್ಞಾನದ ತಿಳುವಳಿಕೆ ಹಿಂದೆಂದಿಗಿಂತಲೂ ಇಂದು ಅಗತ್ಯವಾಗಿ ಬೇಕಾಗಿದೆ. ಶಿಬಿರದಲ್ಲಿ ವಿಜ್ಞಾನ ಪ್ರಾತ್ಯಕ್ಷಿಕೆಯನ್ನು ಏರ್ಪಡಿಸಲಾಗಿತ್ತು. ವಿದ್ಯಾರ್ಥಿಗಳು ರಂಗೋಲಿಯಲ್ಲಿ ವಿಜ್ಞಾನದ ಮಾದರಿಗಳನ್ನು ಅತ್ಯಂತ ಸುಂದರವಾಗಿ ಬಿಡಿಸಿದ್ದರು. ವಿಜ್ಞಾನದ ಅನೇಕ ಮಾಡೆಲ್ಗಳು, ಎಕ್ಸ್ಪಿರಿಮೆಂಟ್ಗಳನ್ನು ವಿದ್ಯಾರ್ಥಿಗಳೇ ತಯಾರಿಸಿ ವಿವರಣೆ ನೀಡಿದ್ದು ವಿಶೇಷವಾಗಿತ್ತು. ಒಂದ್ ಬಾಟ್ಲಿ ನೀರ್ ತಗೊಂಡೇನ್ರಿ, ಇದು ನೀರ್ ಕಳಿಸ್ರಿ, ಇದು ಸುಲೇಚನ್ರಿ, ಇದು ಕಡ್ಡೇತ್ರಿ, ಇವ್ ಎರಡ್ ಬಾಟ್ಲ್ ರೀ, ಒಂದ್ ಬಾಟ್ಲಾಗ ನೀರ್ ಹಾಕಿ ನೀರ್ ಅದಾವ್ರಿ. ಇದ್ರೊಳಗ ಕ್ಯಾಲ್ಸಿಯಂ ಸೋಡಿಯಂ ಹಾಕಿದ್ರೆ ಅಟ್ಟೆ ಉರಿ ಐತ್ರಿ. ಇದ್ರೊಳಗ 4 ಜೋಡಿ ಒಂದ್ ಸುಲೇಚನ್ ಐತಿ. ಇದ್ರೊಳಗ 4 ಜೋಡಿ ಒಂದ್ ಸುಲೇಚನ್ ಹಾಕಿನ್ರಿ. ಅದ್ರಾಗ ಪೊಟ್ಯಾಸಿಯಂ, ಸೋಡಿಯಂ, ಕ್ಯಾಲ್ಸಿಯಂ, ಲಿಥಿಯಂ. ಸೋಡಿಯಂ ನೀರಿಗೆ ಕ್ರಿಯಾಶೀಲತೆ ಆಗಿರ್ತದೆ, ನೀರಿಗೆ ಮತ್ತೆ ಸೋಡಿಯಂ ವಿರುದ್ಧವಾಗಿರ್ತದೆ. ಆದ್ರಿಂದ ನೀರಿನಲ್ಲಿ ಸೋಡಿಯಂ ಹಾಕಿದ್ರೆ ಉರಿ ಹತ್ತೈತಿ. ಛದ್ಮವೇಷ ಅಂದರೆ ಫ್ಯಾನ್ಸಿ ಡ್ರೆಸ್ ಸ್ಪರ್ಧೆಯನ್ನೂ ಸಹ ಏರ್ಪಡಿಸಲಾಗಿತ್ತು. ಅನೇಕ ಸ್ವಾತಂತ್ರ್ಯ ಸೇನಾನಿಗಳು, ಮಹಾನ್ ದೇಶಭಕ್ತರು, ವೀರ ವನಿತೆಯರು, ಸಮಾಜ ಸುಧಾರಕರು, ರಾಜಕೀಯ ವ್ಯಕ್ತಿಗಳ ವೇಷ ಧರಿಸಿ ವಿದ್ಯಾರ್ಥಿಗಳು ಅವರಂತೆ ಮಾತುಗಳನ್ನಾಡಿ ನೆರೆದವರ ಮನವನ್ನು ಸೂರೆಗೊಂಡಿದ್ದು ನೋಡುವಂತಿತ್ತು. ಅದನ್ನು ಸರಿಪಡಿಸಿಕೊಂಡು ಹೋಗುತ್ತಿರುವ ಗುರುಗಳಿಗೆ ನಮನ. ಶಾಲೆಯಲ್ಲಿ ಮರಗಳನ್ನು ಹಚ್ಚಬೇಕು. ಮರಗಳನ್ನು ಹಚ್ಚಿದರೆ ನಮಗೆ ಆಕ್ಸಿಜನ್ ಕೂಡ ಸಿಗುತ್ತದೆ. ಭಾರತ 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 ಎನ್ನಲು ಜೀವನ ಸಾರ್ಥಕ. ಈ ಪೂಜೆ ಮಗೆ ವಿನಾಯಕ ಕಾರ್ಯ ಸಿದ್ಧಿ ಪೂಜೆ ಮಗೆ. ವಿದ್ಯಾರ್ಥಿಗಳ ಪಾಲಕರ ಅನಿಸಿಕೆಗಳು ಶಿಬಿರಕ್ಕೆ ಅತ್ಯಂತ ಪ್ರಮುಖವಾಗಿ ಬೇಕು. ಈ ಅನಿಸಿಕೆ ಅಭಿಪ್ರಾಯಗಳು ಶಿಬಿರವನ್ನು ಪ್ರಗತಿ ಪಥದಲ್ಲಿ ಸಾಗಿಸಲು ಮಾರ್ಗಸೂಚಿಗಳಾಗಿವೆ. ಕೆಲವು ಪಾಲಕರ ಅಭಿಪ್ರಾಯಗಳನ್ನು ಈಗ ನಾವು ಕೇಳಲಿದ್ದೇವೆ. ಸಾಲಿದಿಂದ ಲೌಕರ್ ಹೋಗೋದು ಕಲ್ತಾಳ್ರಿ. ನಿಮ್ಮ ಶಾಂತಿ ಕುಟ್ರಿಗೆ ಹೋದ ನಡೆದ್ರಿ ಸಾಲಿ ದೌಡ ರೆಡಿಯಾಗಿ ಸಾಲಿ ಲೌಕರ್ ಹೋತಾಳ್ರಿ, ಲೌಕರ್ ಹೇಳ್ತಾಳ್ರಿ, ಹೇಳೋದು ಕೆಲಸನೂ ಮಾಡ್ಲತ್ತಾಳ್ರಿ. ಈಗ ಅಭ್ಯಾಸ ಮಾಡ್ತಾಳ್ರಿ ಸಂಜಿಕ್ ಬರೋಣ. ಮತ್ತು ಕಲಾಕೃತಿ ಒಳಗ ಅದು ಚಿತ್ರೀಕರಣ ಮಾಡೋದತ್ತೆಲ್ಲ ಆಕಿ ಜಾಸ್ತಿ ಬರ್ತಿತ್ತಲ್ರಿ. ಈ ಶಾಂತಿ ಕುಟ್ರಿಗೆ ಹೋದ ನಡೆದು ಜರ ಜಾಸ್ತಿ ಮಾಡ್ಲತ್ತಾಳ್ರಿ. ಅಲ್ಲಿ ಏನದ ಶಾಂತಿ ಕುಟದಲ್ಲಿ ಹೋಗೋದ್ರಿಂದ ನಮ್ಮ ಹುಡುಗರು ಇಲ್ಲಿ ಊರಾಗಿನ ಕಾರಣ ಓಡಾಡ್ತಿದ್ರು. ಅಲ್ಲಿ ಹೋಗೋದ್ರಿಂದ ಹುಡುಗರು ಈ ಸದ್ಯ ನಮ್ಗೆ ಅಗದಿ ಒಳ್ಳೆಯ ಕೆಲಸ ಆಗ್ಯದ. ಅವ್ರ ಗುರುಗಳು ಭಾಳ ಒಳ್ಳೆಯವರಿದ್ದರು. ಇದು ಕಂಟಿನ್ಯೂ ಏನದ ವರ್ಷ ಒಂದು ತಿಂಗಳ ದಿನ ನಮ್ಮ ಮಕ್ಕಳಿಗೆ ಒಯ್ದು ಅವ್ರ ಅಗದಿ ನಮ್ಮ ಮನಸ್ಸಿಗೆ ಅತಿ ಏನದ ಇದು ಆಗ್ಯದ, ಭಾಳ ಒಳ್ಳೆಯದಾಗ್ಯದ. ಗುರುಗಳು ಇಲ್ಲಿ ಏನದ ನಮ್ಮ ವರ್ಷ ಏನದ ನಮ್ಮ ಹುಡುಗರಿಗೆ ಒಂದು ತಿಂಗಳ ದಿನ ಕಂಟಿನ್ಯೂ ಒಯ್ದು ನಮ್ಮ ಹುಡುಗರು ಶಾಣೆ ಆಗ್ಯಾವು. ಮತ್ತು ಭಾಳ ಒಳ್ಳೆ ಕೆಲಸ ಆಗ್ಯದ.
ಹೇಳೋದೇನಂದ್ರೆ ಎಲ್ಲ ನೀವು ಕರೆಕ್ಟ್ ಅಗದಿ ಹುಡುಗ ಮಕ್ಕಳಿಗೆ ಅಲ್ಲೇ ನೀವು ಹೇಳೋರು ಕೇಳೋರು ಏನಲ್ಲಿ ನೀವು ಅಗದಿ ಪದ್ಧತಿ ನಿಮ್ಮಲ್ಲಿ ಎಲ್ಲ ಬೆಳೆಸ್ಕೊಳ್ಳೋದೇ ಇಲ್ಲ. ಅಗದಿ ಹೊಯ್ದ ನಂಗೆ ನಮ್ಗೆ ಹುಡುಗರು ಬಂದು ಹೇಳ್ತಾವೆ ಮನ್ಯಾಗ ಭಾಳ ಅಗದಿ ನಮ್ಗೆ ಉತ್ತಮದ. ಅಲ್ಲಿ ಏನದ ಗುರುಗಳು ಅದಾರಲ್ಲ ಅವರು ನಮ್ಗೆ ಅಗದಿ ನೋಡ್ಕೋತಾರೆ, ಇದು ಹೇಳ್ತಾರೆ. ಮೊನ್ನೆ ಏನದ ಮೀಟಿಂಗ್ ನಮಗೆ ಕರೆದಿದ್ರು, ಅಗದಿ ಹೇಳಿದ್ರು ಗುರುಗಳು ಇಂಥ ಹುಡುಗರು ಏನದ ಭಾಳ ಹುಷಾರದಾರ, ನೀವು ಏನದ ಅವ್ರಿಗೆ ಏನದ ಸರಿಯಾಗಿ ಮಾಡ್ತೀರಿ. ಇಲ್ಲಿ ಬರೋದ್ರಿಂದ ಅಲ್ಲಿ ಹೋಗೋದ್ರಿಂದ ನಮ್ಮ ಹುಡುಗರು ಶಾಣೆ ಆಗ್ಯಾರ ನೋಡ್ರಿ. ಸದ್ಯ ಈಗ ನಿಮ್ಗೆ ಕರೆ ಹೇಳ್ಬೇಕಾದ್ರೆ ಇದೇನು ಪ್ರತಿಭಾ ಪಾಟೀಲ್ ಅದ ರೀ, ಮುಂಜಾನೆ ಹೇಳೋಣ ಜಳಕ ಮಾಡಿ ನಮಸ್ಕಾರ ಮಾಡೇ ಮುಂದೆ ಹೆಜ್ಜೆ ಇಡ್ತಾರೆ. ಇಟ್ಟು ಮಾತ್ರ ಅಗದಿ ನಮಗೆ ಪಾಸ್ ಆಗ್ಯದ ರೀ. ಇಲ್ಲಿ ದಿನ ಬಂದ್ರೆ ಸರ ಚಜ್ಜೆ ಅಭ್ಯಾಸ ಮಾಡ್ತಾರ್ರಿ, ಏನ್ರಿ ಚಿತ್ರ ತೆಗಿದು ಹಿಂಗೆ ಎಲ್ಲ ಥರ ಮಾಡ್ತಾರ್ರಿ. ಶಾಲೆ ಒಳಗಿದ್ರೆ ಬರ್ನ ಅಭ್ಯಾಸ ಮಾಡಲ್ರಿ, ಒಟ್ಟ ಮಾಡಂದ್ರು ಶಾಲೆ ಒಳಗೆ ಏನು ಹೇಳ್ಯಾರಂದ್ರು ಏನು ಹೇಳಿಲ್ಲ ನಮಗೆ. ನಾ ಶಾಲೆಗೆ ಎಲ್ಲ ಮಾಡಿ ಬಂದೇಳಿ ಅಭ್ಯಾಸ ಬೇಸಿಗೆ ಶಿಬಿರ ಚಾಲು ಮಾಡಿದ್ರೆ ನಮ್ಮ ಹುಡುಗರಿಗೆಲ್ಲ ಚಲೋ ಆಗ್ಯದ್ರಿ. ಬಿಸಿಲಾಗ್ಯದು ಎಲ್ಲ ಅಡ್ಡಾಡಿ ಇದು ಮಾಡ್ತಿರು. ಅಲ್ಲಿ ಹೋಗಿ ಬೇರೆನ ಅಭ್ಯಾಸ ಮಾಡ್ಕೋತ ಕುಂದಿರ್ತಾರೆ. ಎಲ್ಲ ಪೇಂಟಿಂಗ್ ಅದು ಎಲ್ಲ ಮಾಡ್ಲಕತ್ತಾರ್ರಿ. ಮನ್ಯಾಗ ಬಂದು ಅಲ್ಲಿ ಶಾಲ್ಯಾಗ ಹಾಡಿದ್ದು ಪ್ರೇಯರ್ ಅದು ಹಾಡ್ತಾರ್ರಿ. ನಮ್ಮ ಶಾಲ್ಯಾಗ ಇದು ಕಲಿಸಿದ್ರು, ಇವತ್ತು ಯೋಗ ಮಾಡಿಸಿದ್ರು, ಇದು ಹಾಡ ಹೇಳಿದ್ರು, ಇದು ಕಲಿಸಿದ್ರು ಅಂತ ಹೇಳ್ತಾರೆ ಬಂದ್ರಿ. ಸ್ಕೂಲಲ್ಲಿ ಕಲ್ತು ನಮಗೆ ಗೊತ್ತಿಲ್ಲಾರ್ದು ನಮ್ಗೆ ಹೇಳ್ಕೊಡ್ತಾರೆ ನಮ್ಮ ಹುಡುಗರು. ನಮಗೆ ತಿಳಿದ ವಿಷಯ ಹೇಳ್ತಾರ್ರಿ. ಪಾಲಕರ ಸಭೆಗೆ ವಿಶೇಷ ಆಹ್ವಾನಿತರಾಗಿ ಮೇಜರ್ ಆನಂದ್ ಸರ್ ಆಗಮಿಸಿದ್ದರು. ಅವರು ಮಾತನಾಡುತ್ತಾ ಹೀಗೆ ಹೇಳಿದರು: ಮಕ್ಕಳು ಪಾಲಕರನ್ನು ಅನುಸರಿಸುತ್ತಾರೆ. ನೀವು ಮೊಬೈಲ್ ಬಳಸುವುದನ್ನು ಬಿಟ್ಟು ಪುಸ್ತಕ ಹಿಡಿದರೆ ಮಕ್ಕಳೂ ಸಹ ಪುಸ್ತಕ ಹಿಡಿಯುತ್ತಾರೆ. ತಪ್ಪಿಗೆ ಶಿಕ್ಷೆ ನೀಡಬೇಕೇ ವಿನಃ ಮಕ್ಕಳಿಗೆ ಅಲ್ಲ ಎಂದು ಅವರು ಹೇಳಿದರು. ಶಿಲ್ಪಿ ಹೇಗೆ ಮೂರ್ತಿಯನ್ನು ಕೆತ್ತನೆ ಮಾಡಿ ಬಿಡುತ್ತಾನೆಯೋ ಹಾಗೆ ನಿಮ್ಮ ಮಕ್ಕಳನ್ನು ತಿದ್ದಿ ತೀಡಿ ಸಮಾಜಕ್ಕೆ ಒಪ್ಪಿಸಿಬಿಡಿ ಎಂದು ಹೇಳಿದರು. ಪೂಜಿಸುವ ಮೂರ್ತಿ ಅಥವಾ ದಾರಿಗೆ ಅಡ್ಡವಾಗುವ ಯಾವ ಕಲ್ಲು ನಿಮ್ಮ ಮಗುವಾಗಬೇಕೆಂಬುದನ್ನು ನೀವೇ ನಿರ್ಧರಿಸಬೇಕು. ಪೂಜಿಸುವ ಕಲ್ಲಾಗಬೇಕಾದರೆ ಇಂಥ ವಿದ್ಯೆ ಸಂಸ್ಕಾರ ಮೌಲ್ಯಗಳುಳ್ಳ ಶಿಬಿರಕ್ಕೆ ಕಳುಹಿಸಿ ಎಂದು ಅವರು ಕರೆ ಕೊಟ್ಟರು. ಆಮೇಲೆ ಹಿರಿಯರಿಗೆ ಹೆಂಗೆ ಗೌರವಿಸಬೇಕು, ಆಮೇಲೆ ನಾವು ಶಿಕ್ಷಣದ ಬಗ್ಗೆ ಅರಿವಾಯಿತು, ಆಟ ಪಾಠದ ಬಗ್ಗೆ ಆಯಿತು, ಎಲ್ಲ ಚೆನ್ನಾಗಿ ಹೇಳ್ಕೊಡ್ತಾರೆ ಅಲ್ಲಿ ಶಿಕ್ಷಣ ಬಗ್ಗೆ. ಮತ್ತು ಇನ್ನು ಸಂಗೀತ ಕ್ಲಾಸ್ ಹೇಳ್ತಾರಂತ್ರಿ ಸರಿ. ಆ ಥರ ಇಲ್ಲಿ ನಮ್ಮಲ್ಲಿ ಸೌಲಭ್ಯ ಇರಲಿಲ್ಲ. ನಮ್ಮದು ಸಂಗೀತ ಅದು ಅಂದರೆ ಎಷ್ಟೋ ಕೂಡ ಮಕ್ಕಳಿದ್ದಾರೆ, ಆದರೆ ಸಂಗೀತ ಹೇಳೋರು ಯಾರೂ ಇದ್ದಿದ್ದಿಲ್ಲ. ಅಂದ್ರೆ ಈ ಶಿಬಿರ ಒಳಗೆ ಸ್ವಲ್ಪ ದಿನದ ಮಟ್ಟಿಗೆ ಆದರೂ ಸಂಗೀತ ಕಲಿಯುವಂಥ ಅವಕಾಶ ಅವರಿಗೆ ಮಕ್ಕಳಿಗೆ ಸಿಗಾಕತೈತ್ರಿ. ಒಳ್ಳೆ ಸಂಸ್ಕೃತ ಪಾಠ ಶಾಲೆ ಅವ್ರಿಗೆ ಸಿಗಾಕತೈತ್ರಿ ಸರ್. ಅದರದಿಂದ ನಮ್ಮ ಅವಿ ಒಂದ್ ಸ್ವಲ್ಪ ಅಲ್ಲಿದಿಂದ ಸಾಲಿಕಿತ ಇಲ್ಲಿ ಮಠದಾಗ ಒಂದ್ ಸ್ವಲ್ಪ ಜಾಸ್ತಿ ಇದು ಆದಾಗ ಭಕ್ತಿದಿಂದ ಅದ್ರೊಳಗೆ ಬಿರಿ ಮತ್ತು ಸಂಗೀತ ಒಳಗೆ ಮತ್ತು ಹೋದ ವರ್ಷ ಬಿ ಕರಾಟೆ ಅಂತ ಹೇಳಿ ಅದು ಕಲ್ಸ್ಯಾರ್ರಿ. ಈ ಥರ ಎಲ್ಲ ಥರ ಹೇಳ್ಕೊಡ್ತಾರ್ರಿ. ಆಕಿ ಮುಂಜಾನೆ ತಾಯಿ ತಂದಿಗೆ ನಮಸ್ಕಾರ ಮಾಡಿ ಮನೆಯಾಗಿ ಕೆಲಸ ಮಾಡಿ ಇದ್ದದ್ದು ತನ್ನ ಟೈಮ್ ರೆಡಿಯಾಗಿ ಹೋಗಿಬಿಡ್ತಾಳ್ರಿ ಸರ್. ಎಜುಕೇಶನ್ ಬದಲು ಸಂಸ್ಕೃತಿ ಹೆಚ್ಚ್ರಿ ಸರ್. ಸಂಸ್ಕೃತಿದಿಂದ ಆಮ್ಯಾಗ ಎಜುಕೇಶನ್ ಎಕ್ಸ್ಪೆಕ್ಟ್ ಕೊಡೋದು ಮಾಡೋದು. ಮೊದ್ಲಿಗಂತೂ ಎಂದು ಎಕ್ಸಾಮ್ ಇದ್ದ ಟೈಮ್ದಾಗ ಕಾಲು ಬೀಳೋ ಬೇಡ ಹಿಂಗೆ ಮಾಡ್ತಾಳ್ರಿ. ಈಗ ಅಲ್ಲಿ ಹೋದ ಅನ್ಕೊಂಡೈತಿ ಅವ್ರ ಪಪ್ಪಂದು ಕಾಲ್ಸ ಮಾಡ್ತಾಳ್ರಿ, ನಮ್ದು ಕಾಲ್ಸ ಮಾಡಿ ಹೋಗ್ರಿ ಮುಂಜಾನೆ ಹೋಗೋ ಮುಂದ್ರಿ. ಮನುಷ್ಯನಿಗೆ ಬದುಕಲು ಅವಶ್ಯವಾಗಿ ಆಹಾರ ಬೇಕು. ಮನುಷ್ಯ ಸ್ವತಂತ್ರವಾಗಿ ಬದುಕಲು ಆಹಾರ ತಯಾರಿಸುವುದನ್ನೂ ಕೂಡ ಕಲಿತಿರಬೇಕು. ಶಿಬಿರದಲ್ಲಿ ವಿಶೇಷವಾಗಿ ಆಹಾರ ಮೇಳವನ್ನು ಆಯೋಜಿಸಲಾಗಿತ್ತು. ಅಬ್ಬಬ್ಬಾ, ಎಷ್ಟು ಬಗೆಯ ಭಕ್ಷ್ಯಗಳು! ಹುಣಸೆ ಹಣ್ಣಿನ ಚಿಗುಳಿಯಿಂದ ಹೂರಣದ ಹೋಳಿಗೆಯವರೆಗೆ ಅನೇಕ ಪಕ್ವಾನ್ನಗಳು ಈ ಆಹಾರ ಮೇಳದಲ್ಲಿದ್ದವು. ಪ್ರತಿಯೊಬ್ಬರೂ ನಮ್ಮ ಖಾದ್ಯದ ರುಚಿ ನೋಡಿ, ನಮ್ಮ ಖಾದ್ಯದ ರುಚಿ ನೋಡಿ ಎಂದು ಪ್ರತಿಯೊಬ್ಬರನ್ನೂ ತಮ್ಮ ಮಳಿಗೆಗೆ ಆಹ್ವಾನಿಸುತ್ತಿದ್ದರು. ವಿಚಿತ್ರ ಭಕ್ಷ್ಯಗಳಿವು ಬೀಗರಿಗೆ ಔತಣವಿದು ದೊರಕೊಂಡಿತನೆಗೆ ಬಂದು ವಿವಾಹ ಭೋಜನವಿದು. ವಿಚಿತ್ರ ಭಕ್ಷ್ಯಗಳಿವು ಬೀಗರಿಗೆ ಔತಣವಿದು ದೊರಕೊಂಡಿತನೆಗೆ ಬಂದು.
ಸಂಡೂರಿನ ಶ್ರೀ ಶೈಲೇಶ್ವರ ವಿದ್ಯಾಕೇಂದ್ರದಿಂದ ಆಗಮಿಸಿದ ನಿವೃತ್ತ ಸೈನಿಕರಾದ ಶ್ರೀ ವಿನಾಯಕ್ ನಿಕ್ಕಂ ಅವರ ನಾಣ್ಯ ಸಂಗ್ರಹ ಶಿಬಿರದ ಪ್ರಮುಖ ಆಕರ್ಷಣೆಯಾಗಿತ್ತು. ಮೊದಲಿನಕ್ಕಿಂತಲೂ ಈಗ ಹೆಚ್ಚು ಬೆಳವಣಿಗೆ ಆಗಿದೆ. ಮತ್ತು ಮೊದಲಿನಕ್ಕಿಂತಲೂ ಹೆಚ್ಚು, ಯಾಕಂದ್ರೆ ಹುಡುಗರಿಗೆ ಭಯಂಕರ ಇದು ಆಗಿಬಿಟ್ಟಿದೆ, ಭಾರಿ ಒಳ್ಳೆಯದಾಗಿದೆ. ಬೇಸಿಗೆ ಶಿಬಿರ ಅದು ಏನು ಕೋಚಿಂಗ್ ಕ್ಲಾಸ್ ಇದೆಯಲ್ಲ ತುಂಬ ಚೆನ್ನಾಗಿ ನಡೀತಾ ಇದೆ. ಅವರು ಮಾಡೋದ್ರಿಂದ ನಮ್ಮ ಊರಿನ ವಿದ್ಯಾರ್ಥಿಗಳಾಗಲಿ ಸುತ್ತಮುತ್ತಲಿನ ಹಳ್ಳಿ ವಿದ್ಯಾರ್ಥಿಗಳಾಗಲಿ ದೊಡ್ಡ ಅನುಕೂಲ ಆಗಿದೆ ಅದು. ನನ್ನ ಹೆಸರು ಭಾಗ್ಯ. ನಾನು ಕಣ್ಣೂರಿಂದ ಬರ್ತೀನಿ. ನಾನು ಶಿಬಿರಕ್ಕೆ 5 ಕಿಲೋಮೀಟರ್ ನಡ್ಕೊಂಡ್ ಬರ್ತೀವಿ. 5 ಕಿಲೋಮೀಟರ್ ಆದ್ರೆ ಚಿಂತೆ ಇಲ್ಲ, ನಾವು ಆ ಶಿಬಿರ ಕಲಿಯಕ್ಕೆ ಆಸಕ್ತಿ ಇದೆ. ನಮಸ್ಕಾರ ಎಲ್ರಿಗೂ. ಯಾವ ಊರಿಂದ ಬರ್ತಿದ್ದೀರಿ? ಕಣ್ಣೂರಿಂದ ನಡ್ಕೊಂಡೇ ಬರ್ತೀರಾ ಇಲ್ಲಿಗೆ ನಮ್ ಶಿಬಿರಕ್ಕೆ? ಶಿಬಿರದಿಂದ ಏನಾರು ಹೆಲ್ಪ್ ಆಗೈತ್ರಾ ನಿಮಗೆ? ಎಷ್ಟ್ ಕಿಲೋಮೀಟರ್ ಆಗತ್ರಿ? ಎಷ್ಟ್ ಕಿಲೋಮೀಟರ್ ಇಂದ ಡೈಲಿ ನಡ್ಕೊಂಡ್ ಬರ್ತೀರಿ? ದಿನ 5 ಕಿಲೋಮೀಟರ್ ಶಿಬಿರಕ್ಕೆ ನಡ್ಕೊಂಡೇ ಬರ್ತೀರಾ ನೀವು ಎಲ್ಲರೂ? ಅಷ್ಟು ಆಸಕ್ತಿ ಐತಿ ನಿಮಗೆ? ಏನಾದ್ರೂ ಶಿಬಿರದಿಂದ ನಿಮಗೆ ಏನಾದ್ರೂ ಉಪಯೋಗ ಅನ್ನೋದು ಆಗಿದೆಯಾ ನಿಮಗೆ? 1 ತಿಂಗಳಿಂದ ನಾವು ಶಿಬಿರ ಬಂದ್ ಮಾಡ್ತಿದೀವಿ. ನಿಮ್ಮ ಸ್ಕೂಲಲ್ಲಿ ಮಾಡಿರೋ ಟೀಚಿಂಗಿಗೂ ಶಿಬಿರದಲ್ಲಿ ಮಾಡ್ತಕ್ಕಂಥ ಟೀಚಿಂಗಿಗಿಂದು ನಿಮಗೆ ಏನಾದ್ರೂ ಉಪಯೋಗ ಅನ್ನೋದು ಆಗಿದೆಯಾ? ಏನೇನ್ ಡಿಫ್ರೆನ್ಸ್ ಕಾಣಿಸುತ್ತೆ ನಿಮಗೆ? ಶಾಲೆಯಾಗ ಪರೀಕ್ಷೆ ಬರೀ ಏನು ಪ್ರೈಸ್ ಕೊಡಲ್ಲಿ ಪ್ರೈಸ್ ಕೊಡ್ತಾರೆ. ಈ ಎಲ್ಲವುಗಳೊಂದಿಗೆ ವಿದ್ಯಾರ್ಥಿಗಳಲ್ಲಿ ಶೈಕ್ಷಣಿಕ ಪ್ರಗತಿಯೊಂದಿಗೆ ಆಧ್ಯಾತ್ಮಿಕ ಪ್ರಗತಿಯಾಗಲು ಶಿಬಿರದಲ್ಲಿ ಪ್ರತಿನಿತ್ಯ ವಿದ್ಯಾರ್ಥಿಗಳೇ ಹೂವು ತಂದು ಸಮರ್ಥ ಸದ್ಗುರುಗಳ ಪೂಜೆ ಮಾಡುವುದು, ಭಗವದ್ಗೀತೆ ಶ್ಲೋಕಗಳ ಪಠಣ, ಪ್ರಾರ್ಥನೆಗಳು, ದೇಶಭಕ್ತಿ ಪೂರಿತ ಘೋಷಣೆಗಳು ಇತ್ಯಾದಿ ತಪ್ಪದೇ ಜರುಗುತ್ತದೆ. ಪ್ರಾಣಾಪಾನ ಸಮಾಯುಕ್ತಃ ಪಚಾಮ್ಯನ್ನಂ ಚತುರ್ವಿಧಂ ತಸ್ತ್ರೇಣ ದೃಢೇನ ಚಿತ್ವಾ ತತಃ ಪದಂ ತತ್ಪರಿಮಾರ್ಗಿತವ್ಯಂ ಯಸ್ಮಿನ್ ಗತಾ ನ ನಿವರ್ತಂತಿ ಭೂಯಃ ತಮೇವ ಚಾದ್ಯಂ ಪುರುಷಂ ಪ್ರಪದ್ಯೆ ಯತಃ ಪ್ರವೃತ್ತಿ ಪ್ರಸುತಾ ಪುರಾಣಿ ನಿರ್ಮಾಣ ಮೋಹಾಜಿತ ಸಂಗ ದೋಷ ಅಧ್ಯಾತ್ಮ ನಿತ್ಯ ವಿನಿವೃತ್ತ ಕಾಮಾಃ. ನಾವು ಮೋನಪ್ಪನ ದೊಡ್ಡಿಯಿಂದ ಬರುತ್ತೇವೆ. ನಾವು ಇಲ್ಲಿ ಬಸ್ ಬರೋಕ್ಕೆ ದಾರಿ ಇಲ್ಲ, ಅದಕ್ಕಾಗಿ 2 ಕಿಲೋಮೀಟ್ರ್ ನಡ್ಕೊಂಡು ಬರ್ತೇವೆ. ಶಿಬಿರ ಸ್ಟಾರ್ಟ್ ಆದಂಗಿಂದ ನಮಗೆಲ್ಲ ತುಂಬ ಒಳ್ಳೆಯದಾಗಿದೆ. ಇದು ಶ್ರಮದಾನ ಸಂಸ್ಕೃತಿ ಎಲ್ಲ ಕಲಿಸಿಕೊಡ್ತಾರೆ. ಮತ್ತು ಎಲ್ಲ ನಾವು ಎಷ್ಟು ಸಾರಿ ಕೇಳಿದ್ರೂ ಮತ್ತೆ ತಿಳಿಯುವಂಗೆ ಹೇಳಿಕೊಡ್ತಾರೆ. ನಾವು ದುಡ್ಡು ಕೊಟ್ಟು ಬೇರೆ ಸ್ಕೂಲಿಗೆ ಹೋಗೋಕ್ಕಾಗಲ್ಲ. ಈ ತಂದೆ ತಾಯಿಗೆ ಮತ್ತು ಹಿರಿಯರಿಗೆ ಗೌರವ ಕೊಡಬೇಕೆಂಬುದನ್ನು ಈ ಶಿಬಿರದಲ್ಲಿ ಕಲಿಸಿಕೊಡ್ತಾರೆ. ಇದೇ ಥರ ಪ್ರತಿ ವರ್ಷವೂ ಶಿಬಿರ ನಡೆಸಿ ಎಂದು ಎಲ್ಲ ಹಳ್ಳಿ ವತಿಯಿಂದ ಕೇಳಿಕೊಳ್ಳುತ್ತೇವೆ.
ಮುಂಚೆಲ್ಲ ಶಿಬಿರ ಹೆಸರು ಕೇಳಿದರೆ ನಾನು ಬರಬಾರ್ದು ಅಂತ ಅಂದ್ಕೊಂಡಿದ್ದೆ. ಆದರೆ ಇಲ್ಲಿಗೆ ಬಂದಮೇಲೆ 15 ದಿನ ಅದು ಹೆಂಗಾಯ್ತು ಅಂತಲೇ ಗೊತ್ತಾಗ್ತಿಲ್ಲ. ಇಲ್ಲಿ ಮಕ್ಕಳು ತೋರಿಸ್ತಿರುವ ಪ್ರೀತಿ ಆಗಿರ್ಬೋದು ಅಥವಾ ಅವರ ಮುಗ್ಧತೆ ಇದನ್ನೆಲ್ಲ ನೋಡಿ ನಮ್ಮ ಕಣ್ಣಲ್ಲಿ ಅದು ಹೇಳ್ಕೊಳ್ಳೋಕ್ಕೆ ಆಗೋದಿಲ್ಲ, ಆ ರೀತಿ ಕಣ್ಣೀರು ಬರುತ್ತೆ. ನಾನು ನೋಡಿರೋ ಪ್ರಕಾರ ನಮ್ಮ ಕಡೆ ಸ್ಟೂಡೆಂಟ್ಸ್ಗೆ ಅಷ್ಟೊಂದು ಇಂಟ್ರೆಸ್ಟ್ ಇರಲ್ಲ ಕಲಿಬೇಕು ಅಂತ ಹೇಳಿದಾಗ, ತುಂಬ ಓಡಾಡಿರ್ತಾರೆ. ಬಟ್ ಇಲ್ಲಿನ ಹುಡುಗರ ಮುಗ್ಧತೆ ನನಗೆ ತುಂಬ ಪ್ಯೂರ್ ಅನ್ನಿಸ್ತು. ಹುಟ್ಟದಾಗ ಹೇಗಿರ್ತಾರೋ ಈಗಲೂ ಕೂಡ ಹಾಗೆ ಇದ್ದಾರೆ. ಆ್ಯಂಡ್ ಕೆಲವೊಬ್ರು ನನಗೆ ಗೊತ್ತಿರೋ ಪ್ರಕಾರ ಕೆಲವೊಬ್ರು ಅರ್ಧಿರೋ ಬಟ್ಟೆನೇ ಹಾಕೊಂಡ್ಬರ್ತಾರೆ. ಆಮೇಲೆ 2-3 ದಿನದ ಬಟ್ಟೆ ಕಂಟಿನ್ಯೂ ಆಗಿ ಒಂದೇ ಥರದ ಬಟ್ಟೆ ಹಾಕ್ತಾರೆ. ಆಮೇಲೆ ಅವರು ಊಟ ಮಾಡೋದು ಸಹನೂ ಅಷ್ಟೇ, ನಿನ್ನೆ ರಾತ್ರಿ ಇರುವಂತಹ ಬಾಕ್ಸ್ನ ತಗೊಂಡ್ಬರ್ತಾರೆ. ಆ್ಯಂಡ್ ನನಗೆ ಗೊತ್ತಿರೋ ಪ್ರಕಾರ ಇಲ್ಲಿ ಕೆಲವೊಬ್ಬರಿಗೆ ತಂದೆ ತಾಯಿನೂ ಇಲ್ಲ, ಕೆಲವೊಬ್ರು ಅಜ್ಜಿ ಮನೇಲಿ ಬೆಳೀತಿದ್ದಾರೆ. ಅಂತ ಕಷ್ಟ ಇದ್ರು ಸಹ ಆ ಹುಡುಗರ ಮುಖದಲ್ಲಿ ಖುಷಿ ನೋಡಿದಾಗ ನಮ್ಗೆ ಅನ್ಸೋದು, ನಾವೆಲ್ಲ ಯೋಚನೆ ಮಾಡ್ತಿರ್ತೀವಿ ನಮ್ಗೆ ಸರಿಯಾಗಿ ಸ್ಲಿಪ್ಪರ್ ಇಲ್ಲ, ನಮ್ಗೆ ಡ್ರೆಸ್ ಇಲ್ಲ ಅಂತ. ಬಟ್ ಇಲ್ಲಿನ ಮಕ್ಕಳಿಗೆ ಸರಿಯಾದ ವ್ಯವಸ್ಥೆ ಇಲ್ದಿದ್ದಂದ್ರೂ ಸಹ ಅವರು ಕಲಿಯುವಂತ ಉತ್ಸಾಹ ತುಂಬಾ ಇದೆ. ಸುಮಾರು ಇಲ್ಲಿ ಸುತ್ತಮುತ್ತಲು ಭಾಗದಲ್ಲಿ 4-5 ಕಿಲೋಮೀಟರ್ ಹೊಲ ಗದ್ದೆಗಳಲ್ಲಿ ಚಪ್ಪಲಿಲ್ದಂಗೆ ಬರಿಗಾಲಿ ನಡ್ಕೊಂಬರೋದಾಗಿರ್ಬೋದು. ಅವರ ಹಸಿವನ್ನು ಲೆಕ್ಕಿಸದೆ ಅಕ್ಷರದ ಹಸಿವಿಗಾಗಿ ತುಂಬ ದೂರದಿಂದ ಈ ಒಂದು ನಮ್ಮ ಶಿಬಿರಕ್ಕೆ ಹಾಜರಾಗೋದು ಕಂಡ್ರೆ ಭಾಳ ಸಂತೋಷ ಅನಿಸ್ತತೆ. ಹಾಗೆ ನಾವು ಕೊಟ್ಟಿರ್ತಕ್ಕಂಥ ವರ್ಕನ್ನು ಚಾಚೂ ತಪ್ಪದೆ ಮಾಡಿ ನಮ್ಮೊಟ್ಟಿಗೆ ಬಂದು ಪ್ರೀತಿಯಿಂದ ಸರ್ ನಾನು ಇದನ್ನು ಚೆಕ್ ಮಾಡಿರಿ, ನಾನು ಈಗ ಮಾಡಿದ್ದೀನಿ ಹಾಗೆ ಮಾಡಿದ್ದೀನಿ ಅಂತಕ್ಕಂಥದ್ದನ್ನು ನೋಡಿದರೆ ನಮ್ಮ ವಿದ್ಯಾರ್ಥಿಗಳಿಂತಲೂ ಇವ್ರ ಮೇಲೆ ಇನ್ನಷ್ಟು ಹೆಚ್ಚಿನ ಒಂದು ಪ್ರೀತಿ ಮಮಕಾರ ಜಾಸ್ತಿ ಆಗ್ತಾ ಇದೆ. ಬರುವಂಥ ಎಲ್ಲ ಪೋಷಕರಾಗಿರ್ಬೋದು, ವಿದ್ಯಾರ್ಥಿಗಳಾಗಿರ್ಬೋದು, ಒಂದು ಗೌರವ ಮತ್ತು ಒಂದು ಸಂಸ್ಕಾರ, ಒಂದು ಸಂಸ್ಕೃತಿಯನ್ನು ನೋಡೋದಾದರೆ ನನಗೆ ಇಲ್ಲಿ ಒಂದು ವಾತಾವರಣ ಭಾಳ ಇಷ್ಟ ಆಯಿತು. ಹಾಗಾಗಿ ಇಲ್ಲಿ ನನಗೆ ಕೂಡ ಬಿಟ್ಟವ್ರು ಕೂಡ ನನಗೆ ಮನಸ್ಸು ಬರ್ತಾ ಇಲ್ಲ. ಉತ್ತಮ ಆಗಿರುವಂಥ ಸಂಸ್ಕಾರ ಇದೆ ಮಕ್ಕಳಲ್ಲಿ. ಪ್ರತಿಯೊಬ್ಬ ಗುರುಗಳಿಗೆ ಮಠದಲ್ಲಿ ಯಾರೇ ಬರಲಿ ಅವರಿಗೆ ಕಾಲಿಗೆ ಮುಗಿದು ನಮಸ್ಕಾರ ಮಾಡುವಂಥ ಒಂದು ಸಂಸ್ಕಾರ ಇದೆ. ಹಾಗಾಗಿ ಇಲ್ಲಿರುವಂಥ ಕಡುಬಡತನ ಭಾಳ ಕಾಡ್ತಾ ಇದೆ ಸರ್ ಇಲ್ಲಿ. ಹಾಗಾಗಿ ನೋಡುವಂಥ ಒಬ್ಬೊಬ್ಬ ವಿದ್ಯಾರ್ಥಿಗಳ ಮುಖದಲ್ಲಿ ನೋಡಿದರೆ ಅವರ ಮುಖದಲ್ಲಿ ಅಗರ್ಭ ಶ್ರೀಮಂತರ ಥರನೇ ಮಂದಹಾಸ ಮುಖದಲ್ಲಿ ಇರ್ತದೆ. ಅವರಿಗೆ ಊಟ ಮಾಡಲಿಕ್ಕೆ ಬಟ್ಟೆ ಕೊರತೆ ಹಾಗೂ ಅವರ ಮನೆಯ ಸ್ಥಿತಿಯನ್ನು ನೋಡಿದರೆ ಸಹ ಕೆಲವು ನಮ್ಮ ಶಿಕ್ಷಕರು ಸಹ ಅವರ ಮನೆಗೆ ಹೋಗಿ ಭೇಟಿ ಕೊಟ್ಟಾಗ ಅವರ ಕಣ್ಣಲ್ಲಿ ನೀರು ಸಹ ಬಂದಿರುವಂತಹ ದೃಶ್ಯಗಳನ್ನು ನಾವು ನೋಡ್ತೇವೆ. ಹಸಿವುದಲ್ಲಿ 2 ರೀತಿ ಬರುತ್ತೆ, ಒಂದು ಊಟದ್ದು, ಇನ್ನೊಂದು ಜ್ಞಾನದ್ದು. ಊಟಕ್ಕಿಂತ ಇಲ್ಲಿ ಜ್ಞಾನದ ಹಸಿವು ತುಂಬಾ ಇದೆ ಅಂತ ಹೇಳ್ಬೋದು. ಒಂದು 5 ಕಿಲೋಮೀಟರ್ ದೂರದಿಂದ ನಡ್ಕೊಂಡು ರೋಡಿಗೆ ಬಂದ್ಮೇಲೆ ಅಲ್ಲಿಂದ ಬಸ್ ಹತ್ಕೊಂಡ್ ಬರ್ತಾರೆ. ಅಂದ್ರೆ ಏನಂದ್ರೆ ಇಲ್ಲಿ ಮಕ್ಕಳಲ್ಲಿ ಆಗಿರ್ಬೋದು, ಇಲ್ಲಿ ಎಲ್ಲಾ ಮಕ್ಕಳಲ್ಲಿ ಕಲಿಬೇಕನ್ನೋ ಒಂದು ಹಸಿವಿನ ಹಂಬಲ ಇದೆ. ಗಣಿತ ಎಂಬುದು ಇಂದಿನ ವಿದ್ಯಾರ್ಥಿಗಳಿಗೆ ಕಬ್ಬಿಣದ ಕಡಲೆ ಇದ್ದಂತೆ. ಆದರೆ ಗಣಿತವನ್ನು ಸರಳವಾಗಿ ಬಿಡಿಸುವುದು ಹೇಗೆ ಎಂಬುದಕ್ಕೆ ಅನೇಕ ಸೂತ್ರಗಳನ್ನು ಹ್ಯೂಮನ್ ಕಂಪ್ಯೂಟರ್ ಎಂದೇ ಚಿರಪರಿಚಿತರಾಗಿರುವ ಅಥಣಿಯ ಶ್ರೀ ಬಸವರಾಜ್ ಉಮರಾಣಿ ಇವರು ತಿಳಿಸಿಕೊಟ್ಟರು. ಆಯ್ತಾ? 1791231116. ಯಾವುದೇ ಶಿಬಿರ ಯಶಸ್ವಿಯಾಗಲು ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಅನೇಕರು ಕಾರಣರಾಗುತ್ತಾರೆ. ಈ ಶಿಬಿರದಲ್ಲಿ ಜರುಗುವ ಪ್ರತಿನಿತ್ಯದ ಕಾಯಕಗಳಿಗೆ ಆಶ್ರಮವಾಸಿಗಳು ತನು ಮನದಿಂದ ಪ್ರತಿಫಲಾಪೇಕ್ಷೆ ಇಲ್ಲದೆ ಸಹಾಯ ಮಾಡಿದ್ದು ಶ್ಲಾಘನೀಯವಾಗಿದೆ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. 21ನೇ ಶತಮಾನವು ಕಂಡ ಶ್ರೇಷ್ಠ ಅನುಭಾವಿ ಸಂತರಾದ ಶಾಂತಿ ಕುಟೀರದ ಶಾಂತಿ ಕಲ್ಪದ್ರುಮ ಪರಮ ಪೂಜ್ಯ ಸಮರ್ಥ ಸದ್ಗುರು ಗಣಪತರಾವ್ ಮಹಾರಾಜರು ಭಾರತ ಸದೃಢ ಸಮಾಜ ಆಗಬೇಕು ಎಂಬ ಉದ್ದೇಶದಿಂದ ಆ ತರಗತಿಯಲ್ಲಿ ಓದುತ್ತಿರುವ ಮಕ್ಕಳು ಮುಂದೆ ನಮ್ಮ ಭಾರತದ ಶ್ರೇಷ್ಠ ಪ್ರಜಾ ಆಗಬೇಕು ಅಂತ ಕಿಶೋರಾವಸ್ಥೆಯಲ್ಲಿ, ಶೈಶವಾವಸ್ಥೆಯಲ್ಲಿ ಮಕ್ಕಳಿಗೆ ತರಬೇತಿ ಕೊಡುವ ಉದ್ದೇಶದಿಂದ 11 ಸರ್ಕಾರಿ ಪ್ರಾಥಮಿಕ ಶಾಲೆಗಳನ್ನು ದತ್ತು ಪಡೆದು ಮಕ್ಕಳನ್ನ ನೀತಿವಂತ, ಗುಣವಂತ, ಆರೋಗ್ಯವಂತ, ಬುದ್ಧಿವಂತ, ದೇಶಭಕ್ತರನ್ನಾಗಿ ಮಾಡಿಸುವ ಕಾರ್ಯ ಕೈಗೊಂಡಿದ್ದರು. ಅವರ ಸಗುಣ ರೂಪ ತ್ಯಜಿಸಿದ ಮೇಲೆ ಶಾಂತಿ ಕುಟೀರ ಟ್ರಸ್ಟ್
ಶಾಂತಿಪುರ ಆಶ್ರಮ ನಿವಾಸಿಗಳು ಹಾಗೂ ಶ್ರೀಶೈಲೇಶ್ವರ ವಿದ್ಯಾಕೇಂದ್ರದ ಶ್ರೀ ಕುಮಾರ್ ನಾನಾವತಿ ಸರ್ ಅವರ ನೇತೃತ್ವದಲ್ಲಿ ಈ ಕಾರ್ಯ ಬೇಸಿಗೆ ಉಚಿತ ಆಧ್ಯಾತ್ಮಿಕ ಮತ್ತು ಶೈಕ್ಷಣಿಕ ಬೇಸಿಗೆ ಶಿಬಿರದೊಂದಿಗೆ ಮುಂದುವರೆದಿದೆ. ಸದೃಢ ಸಮಾಜ ನಿರ್ಮಾಣ ಮಾಡುವುದರಲ್ಲಿ ಮಹಾರಾಜರ ಸಮರ್ಥ ಸದ್ಗುರು ಗಣಪತರಾವ್ ಮಹಾರಾಜರ ಏನು ವಿಚಾರ ಇತ್ತು ಅದನ್ನ ಸಮರ್ಥವಾಗಿ ಅರ್ಥಪೂರ್ಣವಾಗಿ ಮುಂದೆ ನೆರವೇರಿಸ್ತಾ ಇದೆ. ಶಿಬಿರಾರ್ಥಿಗಳೇ, ಈಗ ಇಂತಹ ಶಿಬಿರಗಳಲ್ಲಿ ಭಾಗವಹಿಸುವ ನಿಮ್ಮ ಉತ್ಸಾಹ ಇಮ್ಮಡಿಯಾಯಿತಲ್ಲವೇ? ಹಾಗಾದರೆ ಬನ್ನಿ, ಮುಂದಿನ ರಜತ ವರ್ಷದ ಶಿಬಿರದ ನಿರೀಕ್ಷಣೆಯಲ್ಲಿ ಹಾಗೂ ಇಂದಿನ ವರ್ಷದ ಶಿಬಿರದ ಸವಿ ನೆನಪುಗಳನ್ನು ನೆನೆಯುತ್ತಾ ನಮ್ಮ ಮನೆಗಳಿಗೆ ತೆರಳೋಣ. ಧನ್ಯವಾದಗಳು.